ಆಕಿ ಕಂಡ್ರ ಸಾಕು ಮಾತು ಬರಂಗಿಲ್ಲ. ಆಕಿನ ನೆನ್ಸ್ಕೊಂಡ ಬರೆಯೋದಕ್ಕಂತ ಕುಂತ್ರ ಪದಗಳ ಸಾಲಂಗಿಲ್ಲ. ಆಕಿ ನಸು ನಗುವನ್ನು ಕಂಡ್ರ ಸಾಕು ಮಗುವಿನಂಗೆ ಖುಷಿ ಪಡೋ ಈ ಹುಚ್ಚು ಮನಸ್ಸನ್ನ ತುಸು ಶಾಂತವಾಗಿಡಲು ಪ್ರಯತ್ನಿಸ್ತೀನಿ. ಇಲ್ಲಿ ವಿಪರ್ಯಾಸ ಅಂತಂದ್ರೆ ಆಕಿಗೆ ಏನಾದರೂ ಹೇಳ್ಬೇಕಂದ್ರೆ ನನ್ನ ಪ್ರಯತ್ನ ಸೋಲ್ತದ ಆಕಿ ಕಿರುನಗೆ ಕಂಡ. ಹಿಂಗ್ಯಾಕೆ ಕುಂತ ನಿಮ್ಮ ಹೋಗಿ ಕೇಳಿದ್ರೆ ಇತ್ತು ಏನಾಗ್ಯದ ಅಂತೇಳಿ. ಯಾಕೆ ಒಬ್ಬ ಇಷ್ಟ್ಯಾಕೆ ಬೇಜಾರ ಕುಂತಿ? ಮೊದಲೇ ನಂಗೆ ಮನುಷ್ಯನ ಇಲ್ಲ ನೋಡ್ನಿ. ಏನಿಲ್ಲ ಶಣು, ಸುಮ್ ನಿಂತೀನಿ ಹಿಂಗೆ, ಸ್ವಲ್ಪ ಮನ್ಸಿಗೆ ಬೇಜಾರಾಗದಟ್ಟೆ. ಅಣ್ಣ, ದೋಸ್ತಿ ಅಂದ್ರ ಒಡ ಹುಟ್ಟಿದ ಅಣ್ತಾಂಬ್ರಕ್ಕಿಂತ ಹೆಚ್ಚ. ನಮ್ಮ ದೋಸ್ತಿ ಮುಂದೆ ಮುಚ್ಚಿಡ್ತಿ. ಏನಿಲ್ಲ ಶಣು, ಒಬ್ಬ ಕೆದಾಳ ಅಕ್ಕಿ ನನ್ನ ಮನಸ್ಸನ್ನ ಭಾಳ ಕುಂತಾಳ. ಯಾವಾಗ ಬರ್ತಾಳ ಅಂತ ಕಾಯ್ಕೊಂತ ಕುಂತಿ ನೋಡು ಶಣು. ಯಾರಪ್ಪ ಆಕಿ? ಜಗದಾಗಿರ್ಲಾರ ಸುಂದ್ರಿ. ಹೌದು ಕಣು, ಜಗತ್ ಸುಂದ್ರಿನೇ ಅವಳು. ಅವಳ ಬಗ್ಗೆ ವರ್ಣನೆ ಮಾಡ್ಬೇಕಾದ್ರೆ ಪದಗಳೇ ಸಾಲದು. ಏನಾದ್ರೂ ಅವಳ ಬಗ್ಗೆ ನಾನು ವರ್ಣಿಸಕ್ ನಿಂತೆ ಅಂತಂದ್ರೆ ಮಿನಿಮಮ್ ಅಂದ್ರೆ 1 ತಿಂಗಳು ಬೇಕು. ಏಣ ಆಕಿನ ಬಗ್ಗೆ ಇಷ್ಟು ಹೇಳಕತ್ತಿ ಅಂದ್ರೆ ನನಗೆ ಭಾಳ ಕ್ಯೂರಿಯಾಸಿಟಿ ಹುಡ್ತಪ್ಪ. ಒಂದು ಶಾಯರಿ ಒಳ ಆಕಿನ ಬಗ್ಗೆ ವರ್ಣನೆ ಮಾಡೇ ಬಿಡುವಲ್ಲ. ಕೇಳ ದೋಸ್ತ, ಆಕಿನ ಬಗ್ಗೆ ನನಗೆ ಎಷ್ಟು ಇಂಟ್ರೆಸ್ಟ್ ಇದ್ರೆ ಒಂದು ಶಾಯರಿದಾಗೆ ಹೇಳ್ತೀನಿ. ಆಕಿಗೆ ನೋಡಿದ್ರೆ ಸಾಕು ಕಂಡಂಗೆ ಆಗ್ತಾಳ ಬಂಗಾರದ ಗುಬ್ಬಿ. ಆಕಿನ ಮಾಯಿ ಮಾಟನೆ ಕೆಂಪು ಗುಲಾಬಿ. ಆಕಿನ ಹೆಸರು ಹೇಳಿದ್ರೆ ಸಾಕು ತಿಂದಂಗೆ ಆಗ್ತದ ಸ್ವೀಟ್ ಜಿಲೇಬಿ. ಆಕಿ ಅಂದ್ರೇನೆ ನಮ್ಮ ಕನ್ನಡಿಗರ ಹೆಮ್ಮೆಯ RCB, ದಟ್ ಈಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅಬ್ಬಬ್ಬಬ್ಬಬ್ಬ, ಇಟತನ ಏನೋ ಅನ್ಕೊಂಡಿದ್ ನೋಡ, ಏನೋ ಇಮ್ಯಾಜಿನ್ ಮಾಡ್ಕೊಂಡಿದ್ನ. ಯಾವುದೋ ಒಂದು ಹುಡುಗಿ ಬಗ್ಗೆ ಹೇಳಾಕತ್ತಾನ ಅಂತ ಅನ್ಕೊಂಡಿದ್ದೆ. ಹೋಗಿ ಹೋಗಿ ನೀ RCB ಬಗ್ಗೆ ಹೇಳಾಕತ್ತಿದಿ. ಥೌ ನೀನು ಹೋಗೋ ಮರಯ್ಯ, ನಿನಗೂ ಕೆಲಸ ಇಲ್ಲ ನನಗೂ. ನಿಂದ್ರು, ಇನ್ನ ಹೇಳೋದ ಆಕಿನ ಬಗ್ಗೆ. ನಿಂದ್ರು ಮರ, ನಿಂದ್ರು. ಏನ್ ಇಮ್ಯಾಜಿನ್ ಮಾಡ್ಕೊಂಡಿ? ಏನೋ ಇಮ್ಯಾಜಿನ್ ಮಾಡ್ಕೊಂಡಿದ್ದ, ಸುಮ್ಮನ ಏನಾರು ಹೇಳ್ಕೊಂತ ಆಕಿನ ಬಗ್ಗೆ ಏನ್ ಇಮ್ಯಾಜಿನ್ ಮಾಡ್ಕೊಂಡಿತ್ತು ಹೇಳಲ್ಲ. ಹೋಪ ಹೇಳು. ಹೋಗೋ ಮರ, ಹೇಳು ಸಣ್ಣ, ಹೇಳು ಪ್ಲೀಸ್. ಏನಿಲ್ ತಗೋರೋ ಮರ. ನನಗ್ ಗೊತ್ತಿಲ್ಲ ನೀ ಏನ್ ಇಮ್ಯಾಜಿನ್ ಮಾಡ್ಕೊಂಡಿದ್ದ. ಏನಿಲ್ ತಗೋರೋ ಮರ, ಸುಮ್ನೆ ಏನಾರ ಹೇಳಿ ನೀ ಏನ್ ಇಮ್ಯಾಜಿನ್ ಮಾಡ್ಕೊಂಡಿದ್ದ ನೋಡುನು. ಅದೇ ಈ ಹಾಳಾದ ಲವ್ ಗಿವ್ ಅಂತ ಮಾಡಿ ಲಾಸ್ಟ್ ಮದುವೆ ಟೈಮಲ್ಲಿ ಕೈ ಕೊಟ್ಟು ಹೋಗ್ತಾರಲ್ಲ, ಈ ಹುಡುಗಿರ ಬಗ್ಗೆ ತಾನೇ ನೀನು ವಿಚಾರ ಮಾಡ್ತಾ ಇರೋ ಇಷ್ಟ ತಾನೆ. ಏನಿಲ್ಲ ದೋಸ್ತ, ಸುಮ್ ಹಿಂಗೆ ಕುಂತಿದ. ಮತ್ತೇನ್ ಸಮಾಚಾರ? RCB ಮೇಲೆ ಬೆಟ್ ಕಟ್ಟಿ ಎಷ್ಟು ಮ್ಯಾಚ್ ಸೋತೀಗ? ನಾವು ಸೋಲಿ ಗೆದಿಲಿ, ಬಟ್ RCB ಮೇಲಿರೋ ಅಭಿಮಾನ ಮಾತ್ರ ಕಡಿಮೆ ಆಗಲ್ಲ. ಹಂಗ RCB ಮೇಲೆ ಬೆಟ್ ಕಟ್ಟುವುದು ಕಡಿಮೆ ಆಗಲ್ಲ. ಮಾತೆತ್ತಿದ್ರೆ ಸಾಕು ಬರೀ RCB ಅಂತಿರ್ತಿ. ಅಂಥದ್ದೇನೈತೆ ಅದರಾಗ? ಮಲಕ, ನಾ ಏನ್ರ RCB ಬಗ್ಗೆ ಹೇಳಕ್ ನಿಂತಲ್ಲ ದಿನಗಳಂತ್ರ ಸಾಲಲ್ಲ, ಬಟ್ ಲೈಟಾಗಿ ಸ್ವಲ್ಪ ಹೇಳಕ್ ಇಷ್ಟಪಡ್ತೀನಿ. ನೀ ಏನ್ ಹೇಳಿದ್ರು ಮತ್ತೆ RCB ಕಪ್ ಅಂತೂ ಗೆಲ್ಲಲ್ಲ ಅಣ್ಣ. RCB ಕಪ್ ಗೆಲ್ದೇ ಇರ್ಬೋದು, ಆದ್ರೆ ಕೋಟ್ಯಾಂತರ ಜನರ ಮನಸ್ಸಂತೂ ಗೆದ್ದದ. ನಾವು ಕಪ್ ಅಂತೂ ಗೆದ್ದಿಲ್ಲ ನಿಜ, ಆದ್ರೆ ಬೇರೆ ಟೀಮ್ಗಳ ತರ ಬ್ಯಾನ್ ಅಂತೂ ಆಗಿಲ್ಲ. ಬರೀ ಒಂದ್ಸಲ RCB ಗ್ರೌಂಡ್ ಅಲ್ಲಿ ಬಂದ್ ನೋಡು, ಅದ್ರ ಕ್ರೇಜ್ ಹೆಂಗಿರುತ್ತೆ ಅಂತ ಒಂದ್ಸಲ ಇಮ್ಯಾಜಿನ್ಗೆ ಹೋಗ್ಬಾ. ಆ ಜೋಶು, ಆ ಕ್ರೇಜು ಬೇರೆ ಯಾವ ಟೀಮಲ್ಲೂ ಸಿಗಲ್ಲ. ಹೌದಪ್ಪ, RCB ಇಷ್ಟು ವರ್ಷ ಆಯ್ತು, ಇವತ್ತಿಗೂ ಕಪ್ ಗೆದ್ದಿಲ್ಲಲ್ಲ. ನಿಮಗ್ ಕಾಯ್ದ ಬ್ಯಾಸರ ಆಗಿಲ್ಲ ಏನ ದೋಸ್ತ? 350 ವರ್ಷಗಳಿಂದಾನೇ ಆ ನಂದೀಶ ಆ ಶಿವನ ದರ್ಶನಕ್ಕೋಸ್ಕರ ಕಾಯ್ತಿರ್ಬೇಕಾದ್ರ ನಾವು ಬರೀ 17 ವರ್ಷದ ಕಾಯೋದ್ರಲ್ಲಿ ಒಂದು ದೊಡ್ಡ ಅರ್ಥ ಇಲ್ಲ. ಕಪ್ ಇರ್ಲಿಕ್ಕೆ ಏನಾಯ್ತು, ಲೆಕ್ಕ ಇರ್ಲಾರ್ದಷ್ಟು ರೆಕಾರ್ಡ್ಸ್ ಅದಾವ. ಈ ಸಲ ಅಲ್ಲಂದ್ರು ಮುಂದಿನ ಸಲ ಅಂತೂ ಕಪ್ ನಮ್ದ ಅನ್ನೋ ಹೋಪ ಯಾವತ್ತೂ ಬಿಟ್ಟಿಲ್ಲ. ರೆಕಾರ್ಡ್ಸ? ಯಾವ ರೆಕಾರ್ಡ್ಸು? ರೆಕಾರ್ಡ್ಗೆ ರೆಕಾರ್ಡ್ ಮಾಡೋ ಒನ್ ಅಂಡ್ ಓನ್ಲಿ ಟೀಮ್ ಅಂದ್ರೆ ದಟ್ ಈಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅದ್ರಾಗ ಸ್ವಲ್ಪ ಹೇಳ್ತೀನಿ ಕೇಳಿ. ಇಡೀ IPL ಹಿಸ್ಟ್ರಿದೊಳಗೆ ಅತಿ ಹೆಚ್ಚು ರನ್ ಮಾಡಿ ಒನ್ ಆ್ಯಂಡ್ ಓನ್ಲಿ ಟೀಮ್ RCB, ದಟ್ ಈಸ್ 263 ರನ್. ಎಲ್ಲ ಟೀಮ್ಗಳದಾಗೆ ಅತಿ ಹೆಚ್ಚು ಪಾರ್ಟ್ನರ್ಶಿಪ್ ABD ವಿರಾಟ್ ಕೊಹ್ಲಿ, ದಟ್ ಈಸ್ RCB.
ಅತಿ ವೇಗವಾಗಿ ಶತಕ ಬಾರಿಸಿದ ಕ್ರಿಸ್ ಗೇಲ್ ಇನ್ RCB. IPL ಹಿಸ್ಟರಿ ಒಳಗಡೆ ಅತಿ ಹೆಚ್ಚು ರನ್ ಬಾರಿಸಿದ ಏಕೈಕ ಆಟಗಾರ ವಿರಾಟ್ ಕೊಹ್ಲಿ, ದಟ್ ಈಸ್ RCB. ಅತಿ ಹೆಚ್ಚು ಶತಕಗಳ ಬಾರಿಸಿದ ಏಕೈಕ ಟೀಮ್, ದಟ್ ಈಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಬೆಸ್ಟ್ ಟೀಮ್ ಇನ್ ದಿ ವರ್ಲ್ಡ್, ದಟ್ ಈಸ್ RCB. ಸೋತೀವಿ ದೋಸ್ತ, ಆದ್ರೆ ಸತ್ತಿಲ್ಲ. RCBಗೋಸ್ಕರ ತಮ್ಮ ಜೀವನಾನೇ ಮುಡುಪಾಗಿಟ್ಟು ಹಣಕ್ಕೋಸ್ಕರ ಬೇರೆ ಟೀಮ್ಗೆ ಹೋಗೋದೆ RCBಯ ಆಪತ್ ಬಾಂಧವ ABD ಅಂತವ್ರು ನಮ್ಮ ಟೀಮ್ನಲ್ಲಿರೋದು ಕನ್ನಡಿಗರ ಹೆಮ್ಮೆ. ದೋಸ್ತ, ನನಗೆ RCB ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ. ಭಕ್ತಿ ಕ್ರಿಕೆಟ್ಗ, ಪ್ರೀತಿ ವಿರಾಟ್ಗ, ಜೀವ ABDಗೆ, ಉಸಿರಿ RCBಗೆ. 6 ಸಲ ಅಲ್ಲ 60 ಸಲ ಸೋತ್ರು RCBನೇ. ಜೈ RCB. ಅಣ್ಣ ಇಷ್ಟು ತನ ಬಾ ಹೇಳ್ದ್ನಿ, ಆದ್ರೆ ನಾ ಒಂದ ಮಾತು ಹೇಳ್ತಾ, ಈ ಸಲ ಕಪ್ ನಮ್ದ. ಜೈ RCB.